ನಮಸ್ಕಾರ. ಒಂದು ಪಾತ್ರೆಗೆ ನೀರನ್ನು ಸುರಿದರೆ ಆ ಪಾತ್ರೆ ತುಂಬತ್ತೆ ಅಂತ ನಮಗೆಲ್ಲ ಗೊತ್ತು. ಆದರೆ ಆ ಪಾತ್ರೆಗೆ ಏನಾದ್ರು ತೂತುಗಳಿದ್ರೆ ಎಷ್ಟು ಸುರಿದ್ರೂ ಸೋರ್ತಾನೇ ಇರುತ್ತೆ. ಪಾತ್ರೆ ಯಾವತ್ತೂ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಕಥೆನೂ ಆಗಿದೆ. ನಾವು ಆಹಾರದ ಮೂಲಕ, ಹಲವಾರು ರೀತಿಯ ಸಪ್ಲಿಮೆಂಟ್ಸ್ ಮೂಲಕ, ಔಷಧಗಳ ಮೂಲಕ, ವಿಟಮಿನ್ ಡಿ, ಬಿ12, ಕ್ಯಾಲ್ಸಿಯಂ, ಐರನ್, ಮ್ಯಾಗ್ನೀಷಿಯಂ ಅಂತ ಒಂದಿಷ್ಟು ಮಾತ್ರೆಗಳ ಮೂಲಕ ನಮಗೆ ಶಕ್ತಿಯನ್ನು ತುಂಬಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೇವೆ. ಆದರೆ ನಮ್ಮ ದೇಹದ ಪಾತ್ರೆಯಲ್ಲಿ ಶಕ್ತಿ ತುಂಬೋದೇ ಇಲ್ಲ. ಯಾಕೆಂದ್ರೆ ಹಲವಾರು ರೀತಿ ತೂತುಗಳಿವೆ. ಇವತ್ತು ನಾವು ಆ ಎಲ್ಲ ತೂತುಗಳು, ಶಕ್ತಿ ಹರಿದು ಹೋಗುವಂತ ಎಲ್ಲ ಮಾರ್ಗಗಳ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋಣ. ಮತ್ತೆ ಅವುಗಳನ್ನ ನಾವು ಹೇಗೆ ಸರಿ ಮಾಡ್ಕೊಳ್ಬೇಕು, ಹೇಗೆ ಆ ತೂತುಗಳನ್ನ ಮುಚ್ಚಬೇಕು ಅನ್ನೋದನ್ನ ನೋಡೋಣ. ಜೊತೆಗೆ ನಾನು ಇದಕ್ಕೆ ಹೊರತಾಗಿ ನಾವು ನಿತ್ಯ ಏನೇನ್ ಮಾಡಿದರೆ ಇಡೀ ಇನ್ನು ಸ್ವಲ್ಪ ಸ್ವಲ್ಪ ನಾವು ಆಹಾರ ಅತ್ಯಂತ ಕಡಿಮೆ ಸಪ್ಲಿಮೆಂಟ್ಸ್ ತಗೊಂಡು ಕೂಡ ನಾವು ಶಕ್ತಿಯುತರಾಗಿರ್ಲಿಕ್ಕೆ ಸಾಧ್ಯ, ಅಥವಾ ನಮ್ಮಲ್ಲಿ ಒಳ್ಳೆಯ ಶಕ್ತಿ ಉಳ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನ ತಿಳ್ಕೊಳ್ಳೋಣ. ನಾನು ಚಾಲೆಂಜ್ ಮಾಡ್ತೇನೆ. ನಾನು ಕೊನೆಯಲ್ಲಿ ಹೇಳುವಂತಹ ಒಂದು 3-4 ವಿಷಯಗಳನ್ನ, ತುಂಬಾ ಚಿಕ್ಕ ಪುಟ್ಟ ವಿಷಯಗಳವು, ಅವುಗಳನ್ನು ಯಾರು ಫಾಲೋ ಮಾಡ್ತಾರೋ ಅಂಥವರಿಗೆ ಕೆಲವು ದಿನಗಳಲ್ಲಿ ಶಕ್ತಿ ಹೆಚ್ಚಾಗಿದೆ ಅನ್ನುವ ಫೀಲ್ ಆಗ್ಲೇಬೇಕು. ಈಗ ನಮ್ಮ ಶಕ್ತಿ ಹರಿದು ಹೋಗ್ಲಿಕ್ಕೆ ಕಾರಣವಾಗ್ತಿರುವಂತ ಆ ಎಲ್ಲ ಅಂಶಗಳನ್ನ ನೋಡ್ತಾ ಹೋಗೋಣ. ಅದರ ಪರಿಹಾರ ಕೂಡ ನೋಡೋಣ. ಮೊದಲನೇದು ಸೆಡೆಂಟರಿ ಲೈಫ್ ಸ್ಟೈಲ್, ಅಂದ್ರೆ ವ್ಯಾಯಾಮ ಇಲ್ಲದೇನೆ ಇಡೀ ದಿನ ಕಳೆಯೋದು ಅಂತ. ಬೆಳಿಗ್ಗೆ ಏಳೋದು, ಸ್ನಾನ ಮಾಡೋದು, ಬ್ರೇಕ್ಫಾಸ್ಟ್ ಮಾಡೋದು, ಆಫೀಸಿಗೆ ಹೋಗೋದು, ಇಡೀ ದಿವಸ ಕೆಲಸ ಮಾಡೋದು, ಮನೆಗೆ ಬರೋದು, ಟಿವಿ ನೋಡೋದು, ಊಟ ಮಾಡೋದು, ಮಲ್ಕೊಳ್ಳೋದು. ಈ ರೀತಿ ಪ್ರತಿನಿತ್ಯ ನಾವು ಮಾಡಿದರೆ, ಈಗ ನಾನಾದ್ರೂ ಅಷ್ಟೇ ಅಲ್ವಾ, ಬೆಳಿಗ್ಗೆ ಏಳೋದು, ಕ್ಲಿನಿಕ್ಗೆ ಹೋಗೋದು, ಮನೆಗೆ ಬರೋದು, ಮಲ್ಕೊಳ್ಳೋದು, ಈ ತರ ಮಾಡಿದರೆ ಸಹಜವಾಗಿ ನಮ್ಮಲ್ಲಿ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ನಿಮಗೆ ಆಶ್ಚರ್ಯ ಆಗ್ಬೋದು, ಹಾಗಿದ್ರೆ ಶಕ್ತಿ ಉಳಿಬೇಕಲ್ಲ, ಯಾಕೆಂದ್ರೆ ಶಕ್ತಿಯನ್ನ ವ್ಯಯಿಸ್ಲೇ ಇಲ್ಲ, ಹಾಗಿರುವಾಗ ಶಕ್ತಿ ಹೇಗೆ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಅಂತ ಅದನ್ನೊಂಚೂರು ನೋಡೋಣ. ಏನಾಗುತ್ತೆ, ನಮ್ಮ ಮೂವ್ಮೆಂಟ್ ತುಂಬಾ ಕಡಿಮೆ ಇದ್ದಾಗ ದೇಹದಲ್ಲಿ ಸರ್ಕ್ಯುಲೇಷನ್ ಚೆನ್ನಾಗಿರೋದಿಲ್ಲ. ಈ ಸರ್ಕ್ಯುಲೇಷನ್ ಚೆನ್ನಾಗಿ ಇಲ್ಲದೆ ಇರೋದ್ರಿಂದ ಆಕ್ಸಿಜನ್ ಡೆಲಿವರಿ, ಅಂದ್ರೆ ರಕ್ತನೇ ತಗೊಂಡೋಗೋದಲ್ವಾ ಆಕ್ಸಿಜನ್ ಅನ್ನ ತಗೊಂಡೋಗಿ ಅದೆಲ್ಲ ಜೀವಕೋಶಗಳಿಗೆ ಕೊಡಬೇಕು ಇಡೀ ದೇಹದಲ್ಲಿ. ಸರ್ಕ್ಯುಲೇಷನ್ ಕಡಿಮೆ ಆದಾಗ ಆಕ್ಸಿಜನ್ ಡೆಲಿವರಿ ಕರೆಕ್ಟ್ ಆಗಿ ಆಗೋದಿಲ್ಲ. ಆಗ ಸಹಜವಾಗಿ ನಮ್ಮ ದೇಹದಲ್ಲಿ ಸುಸ್ತು, ಮಾನಸಿಕವಾಗಿ ಕೂಡ, ಯಾಕೆಂದ್ರೆ ಬ್ರೈನಿಗೂ ಕೂಡ ಒಳ್ಳೆಯ ಆಕ್ಸಿಜನ್ ಸಿಗೋದಿಲ್ಲ, ಅದಕ್ಕೆ ಫುಡ್ ಇರೋದೇ ಅದು. ಸೊ ಆ ಆಕ್ಸಿಜನ್ ಸರಿಯಾಗಿ ಸಿಗದೇ ಇರೋದ್ರಿಂದ ಆ ಜೀವಕೋಶಗಳು ವೀಕ್ ಆಗ್ತವೆ, ದೇಹ ಮನಸ್ಸು ಎರಡು ವೀಕ್ ಆಗುತ್ತೆ ಅಂತ. ಮತ್ತೆ ಈ ಎಂಡಾರ್ಫಿನ್ ಸರಿಯಾಗಿ ಪ್ರೊಡ್ಯೂಸ್ ಆಗೋದಿಲ್ಲ. ನಾವು ಆಕ್ಟಿವಿಟಿ ಇಲ್ಲದೆ ಇರುವಾಗ ಸರಿಯಾಗಿ ಅದು ಪ್ರೊಡ್ಯೂಸ್ ಆಗಲಿಲ್ಲ ಅಂದ್ರೆ ನಮ್ಮ ಮೂಡ್ ಏನಕ್ಕೂ ಯಾವುದಕ್ಕೂ ಮನ್ಸಿಲ್ಲ, ಮಲ್ಕೊಂಡ್ಬಿಡೋಣ ಅಂತ ಅನ್ಸೋದು, ದೇಹಕ್ಕೂ ಸುಸ್ತು ಅನ್ಸೋದು, ಇದು ಆಗುತ್ತೆ. ದೇಹ ಮನಸ್ಸು ಎರಡು ವೀಕ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ನಾವು ಆಫೀಸಲ್ಲಿ ಕುತ್ಕೊಂಡಿದ್ದಾಗ ಏನ್ ಜಾಗಿಂಗ್ ಮಾಡ್ಲಿಕ್ಕೆ ಆಗತ್ತಾ ಅಂತ ನೀವು ಕೇಳಿದ್ರೆ ಅದರ ಅವಶ್ಯಕತೆ ಇಲ್ಲ. ಬೆಳಿಗ್ಗೆ ಒಂದು ಅರ್ಧ ಗಂಟೆಯೋ 1 ಗಂಟೆಯೋ ನಾವು ಆಸನಗಳು, ಪ್ರಾಣಾಯಾಮಗಳು ಇವುಗಳನ್ನೆಲ್ಲ ಮಾಡೋದಾಯ್ತು, ಅಥವಾ ವಾಕ್ ಮಾಡೋದು, ಜಿಮ್ಗೆ ಹೋಗೋದು, ಇದೆಲ್ಲ ಮಾಡ್ಬೋದು. ಆಮೇಲೆ ನಮ್ಮ ಆಫೀಸ್ ಟೈಮಲ್ಲಿ, ನಮ್ಮ ಕೆಲಸದಲ್ಲಿ ಯಾವುದೇ ರೀತಿಯ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂತ ಆದ್ರೆ, ಆಗ ನಾವು ಮಧ್ಯದಲ್ಲಿ ಎದ್ದು ನಿಮ್ಮ ಮ್ಯಾನೇಜರ್ಗೋ ಯಾರಿಗೋ ಹೇಳಿ ನಾನೊಂದು ಜಾಗಿಗೆ ಹೋಗಿ ಬರ್ತೇನೆ, ಜಿಮ್ಗೆ ಹೋಗಿ ಬರ್ತೇನೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಬದಲಿಗೆ ಅಲ್ಲೇ ಆಫೀಸಲ್ಲೇ ಒಂದು ಸ್ವಲ್ಪ ವಾಕ್ ಮಾಡ್ಬೋದು, ಅಥವಾ ಕುಳಿತುಕೊಂಡಲ್ಲೇ ಕೈಕಾಲುಗಳನ್ನು ಚೆನ್ನಾಗಿ ಅಲ್ಲಾಡಿಸೋದು, ಒಂದ್ಸಲ ಸೀಟಿಂದ ಎದ್ದು ಒಂಚೂರು ಮೂವ್ಮೆಂಟ್ ಮಾಡೋದು, ಈ ತರ ಮಾಡ್ಬೋದು. ನಾನು ಬಹಳಷ್ಟು ಬಾರಿ ಮಾಡ್ತೇನೆ. ಪೇಷಂಟ್ಸ್ ನೋಡ್ತಾ ಇರುವಾಗ 1-2 ನಿಮಿಷ ನಿಲ್ಲಿ ಅಂತ ಹೇಳಿ ನನ್ನ ಚೇಂಬರ್ ಲಾಕ್ ಮಾಡಿಕೊಂಡು 1 ನಿಮಿಷ ಜಾಗಿಂಗ್ ಮಾಡೋದು, ಇದೆಲ್ಲ ಮಾಡೋದು. ಯಾಕೆ ಅಂತಂದ್ರೆ ಇದರಿಂದಾಗಿ ನಮ್ಗೆ ಇಷ್ಟೆಲ್ಲ ರೀತಿಯ ಪ್ರಯೋಜನ ಆಗುತ್ತೆ. ವ್ಯಾಯಾಮ ಇಲ್ಲದೆ ಹೋದ್ರೆ ಇಷ್ಟೊಂದು ಸಮಸ್ಯೆ ಆಗುತ್ತೆ ಅನ್ನೋದು ಸ್ಪಷ್ಟ. ಎರಡನೇದು, ಸಾಮಾನ್ಯವಾಗಿ ನಾವು ಮಾಡುವ ತಪ್ಪು ಮಲ್ಟಿ ಟಾಸ್ಕಿಂಗ್. ಈ ಕಡೆ ಮೊಬೈಲ್ ಸಾಂಗ್ ಪ್ಲೇ ಆಗ್ತಾ ಇರುತ್ತೆ, ಅಥವಾ ಮೊಬೈಲಲ್ಲಿ ವಾಟ್ಸ್ಆಪ್ ಮೆಸೇಜ್ ನೋಡ್ತಾ ಇರ್ತೇವೆ, ಜೊತೆಗೆ ಏನೋ ಕೆಲಸ ಮಾಡ್ತಾ ಇರ್ತೇವೆ, ಯೂಟ್ಯೂಬ್ ಅಲ್ಲಿ ಯಾವುದೋ ಒಂದು ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ, ಇನ್ನೇನೋ ಕೆಲಸ ಮಾಡ್ತೇವೆ, ಅಥವಾ ಕೆಲಸದಲ್ಲಿಯೇ 2-3 ಕಡೆ ಕಾನ್ಸಂಟ್ರೇಟ್ ಮಾಡ್ತೇವೆ. ಈ ತರ ಮಾಡೋದ್ರಿಂದ ಸಮಸ್ಯೆ ಆಗುತ್ತೆ. ಅದು ಹೇಗೆ ಅಂತ ನೋಡೋಣ. ನಮ್ಮ ಮೆದುಳಿನಲ್ಲಿ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅನ್ನುವಂಥ ಒಂದು ಅಂಗ ಇದೆ, ಮುಂದೆ ಇರುವಂಥದ್ದು. ಅದು ನಮಗೆ ಅಟೆನ್ಷನ್, ನಾವು ಸರಿಯಾಗಿ ನಾವೇನ್ ಹೇಳ್ತೀವಲ್ಲ ಏಕಾಗ್ರತೆ, ಅದನ್ನ ಕೊಡುತ್ತೆ. ಅಥವಾ ಆ ಏನ್ ಕೆಲಸ ಮಾಡ್ತೀವೋ ಅದರಲ್ಲಿ ಸಂಪೂರ್ಣ ನಮ್ಮ ಗಮನ ಇರೋ ತರ ನೋಡ್ಕೊಳ್ಳುತ್ತೆ. ಮತ್ತೆ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಲಿಕ್ಕೆ, ಸೆಲ್ಫ್ ಕಂಟ್ರೋಲ್ ಮಾಡ್ಲಿಕ್ಕೆ, ಯಾವುದೋ ಒಂದು ಕೆಟ್ಟದ್ದು ಬೇಡ, ನಮ್ಮನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಮತ್ತೆ ಡಿಸಿಷನ್ ಮೇಕಿಂಗ್ ಅಲ್ಲಿ ನಾನು ಇದನ್ನ ಮಾಡಬೇಕು, ಇದನ್ನ ಮಾಡಬಾರ್ದು, ಈ ವಿವೇಚನೆಯನ್ನ ಕೊಡುವಂಥದ್ದು ಇದು. ಈ ಮಲ್ಟಿಟಾಸ್ಕಿಂಗ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರೀಫ್ರಂಟಲ್ ಕಾರ್ಟೆಕ್ಸ್ಗೆ ತುಂಬಾ ಲೋಡ್ ಬೀಳುತ್ತೆ. ಯಾಕೆಂದ್ರೆ ಬೇರೆ ಕಡೆ ಅಟೆನ್ಷನ್ ಮಾಡಬೇಕು. ನಾವು ಅಂದ್ಕೊಳ್ಳೋದು ಏನು ಅಂತಂದ್ರೆ ಎಲ್ಲಾ ಕಡೆ ಅಟೆಂಟಿವ್ ಆಗಿ ಅದು ಸ್ವೀಕಾರ ಮಾಡುತ್ತೆ, ಸೊ ನಮ್ಮ ಅಟೆನ್ಷನ್ ಡೆವಲಪ್ ಆಗುತ್ತೆ ಅಂತ. ಇಲ್ಲ, ಅದೇನ್ ಮಾಡುತ್ತೆ ಅಂತಂದ್ರೆ ಒಂದ್ಸಲ ಅದು, ಒಂದ್ಸಲ ಇದು, ಇನ್ನೊಂದ್ಸಲ ಇದು, ಈ 3 ಕೆಲಸ ನಾವು ಒಟ್ಟಿಗೆ ಮಾಡ್ತಿದ್ರೆ ಒಂದೊಂದ್ರ ಮೇಲೆ ಒಂದೊಂದ್ಸಲ ಅಲ್ಲಿ ಅದು ಶಿಫ್ಟ್ ಆಗ್ತಾ ಇರ್ಬೇಕಾಗತ್ತೆ. ಉದಾಹರಣೆಗೆ ಕೆಲವೊಬ್ರು ಹೇಗಿರ್ತಾರೆ ಅಂತಂದ್ರೆ, ಎಷ್ಟು ಬ್ರಿಲಿಯಂಟ್ ಇರ್ತಾರೆ ಅಂತಂದ್ರೆ, ಯಾರ್ದೋ ಜೊತೆಗೆ ಫೋನ್ ನಲ್ಲಿ ಮಾತಾಡ್ತಾ, ಅವರಿಗೆ ಏನು ಉತ್ತರ ಕೊಡಬೇಕು ಅದನ್ನ ಕೊಡ್ತಾ, ಅವರಿಗೆ ಯಾವ್ದು ಸೊಲ್ಯೂಷನ್ ಏನ್ ಹೇಳ್ಬೇಕು ಅದನ್ನ ಹೇಳ್ತಾ, ಇಲ್ಲಿ ಸುಡೋಕೋ ಸಾಲ್ವ್ ಮಾಡ್ತಾ ಇರ್ತಾರೆ. ಎರಡೂ ಕೆಲಸವನ್ನ ಒಟ್ಟಿಗೆ ಎಫಿಷಿಯೆಂಟ್ ಆಗಿ ಮಾಡ್ತಾ ಇರ್ತಾರೆ. ಇದು ನೋಡ್ಲಿಕ್ಕೆ ಅದ್ಭುತ, ನಿಜವಾಗ್ಲೂ ಗ್ರೇಟ್, ಹೌದು. ಆದ್ರೆ ಈ ತರ ಮಾಡ್ತಾ ಹೋದ್ರೆ ಅವರಲ್ಲಿ ಏನಾಗತ್ತೆ ಅಂತಂದ್ರೆ
ಆ ಮೆದುಳು ಒಂದ್ಸಲ ಈಗ ನಾವು ಅಂದ್ಕೊಳ್ಳೋದೇನು ಎರಡನ್ನೂ ಒಟ್ಟಿಗೆ ಮೆದುಳು ಮಾಡ್ತಿದೆ ಅಂತ ಇಲ್ಲ. ಒಂದ್ಸಲ ಅದ್ರ ಮೇಲೆ ಗಮನ, ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಎರಡೂ ಕಡೆ ಅಷ್ಟು ಫಾಸ್ಟ್ ಆಗುತ್ತೆ, ನನ್ನ ಗಮನಕ್ಕೆ ಬರೋದಿಲ್ಲ, ಅಷ್ಟು ಫಾಸ್ಟ್ ಆಗುತ್ತೆ. ಇಷ್ಟು ಫಾಸ್ಟ್ ಆಗಿ ಅದು ಗಮನ ಆ ಕಡೆ ಈ ಕಡೆ ಆಗೋದ್ರಿಂದಾಗಿ ತುಂಬಾ ಸುಸ್ತಾಗತ್ತೆ ಮೆದುಳಿಗೆ. ಅದು ಅದು ಆ ನ್ಯೂರಲ್ ಆಕ್ಟಿವಿಟಿ ಅಂತ ಹೇಳ್ತೀವಲ್ಲ, ಆ ನ್ಯೂರಲ್ ಆಕ್ಟಿವಿಟಿ ಸಿಕ್ಕಾಪಟ್ಟೆ ಹೆಚ್ಚಾಗುವ ಕಾರಣದಿಂದಾಗಿ ಹೆಚ್ಚೆಚ್ಚು ಗ್ಲೂಕೋಸ್ ಅನ್ನ, ಆಕ್ಸಿಜನ್ ಅನ್ನು ಬಯಸುತ್ತೆ. ಆ ತರ ಬಯಸಿ ಅದನ್ನ ತಗೊಳ್ತಾ ಹೋಗುತ್ತೆ. ಆದ್ರೆ ಅದು 80 ವರ್ಷ ಚೆನ್ನಾಗಿರ್ಬೇಕಾದಂತ ಮೆದುಳು 40ಕ್ಕೆ ಹಾಳಾಗುತ್ತೆ. ಹೀಗೆ ಮೆದುಳು ತನಗಿನ್ನ ಆಗೋದಿಲ್ಲ ಅಂದ್ರೆ ಎಷ್ಟು ಮಾಡಬೇಕು ಅದ್ರ 2 ಪಟ್ಟು 3 ಪಟ್ಟು ಕೆಲಸ ಮಾಡಿ ಸುಸ್ತಾಗ್ಬಿಡುತ್ತೆ. ಅಂಥವರಿಗೆ ಬಹಳ ಬೇಗ ಸುಸ್ತು ಕಾಣ್ಲಿಕ್ಕೆ ಶುರುವಾಗುತ್ತೆ. ನಾನು ಮೊದಲು ಎಷ್ಟು ಆಕ್ಟಿವ್ ಆಗಿದ್ದೆ, ಎಷ್ಟು ಚೆನ್ನಾಗಿ, ಎಷ್ಟು ಶಾರ್ಪ್ ಆಗಿ ಕೆಲಸ ಮಾಡ್ತಾ ಇದ್ದೆ, ಆದ್ರೆ ಈಗ ನನಗೆ ನೆನಪಿನ ಶಕ್ತಿ ಕಡಿಮೆ ಆಗಿದೆ, ನನಗೆ ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ ಅನ್ನೋ ತರ ಆಗಿದೆ, ಈ ತರದೆಲ್ಲ ಕಂಪ್ಲೇಂಟ್ ಹೇಳ್ತಾರೆ. ಸುಸ್ತಾಗ್ಬಿಡುತ್ತೆ ಬೇಗ, ಒಂದ್ ಸಣ್ಣ ಕೆಲಸ ಮಾಡ್ಲಿಕ್ಕೆ ಹೋದ್ರೂ ಆಗಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಹಿಂದೆ ಮಾಡಿದ ತಪ್ಪಿನ ಹಾಗೆ ನಾವು ಯಾವತ್ತೂ ಆ ತಪ್ಪು ಮಾಡಬಾರ್ದು. ನಾವು ನಮ್ಮ ಕೆಲಸವನ್ನ ಕ್ಲಾಸಿಫೈ ಮಾಡ್ಕೊಳ್ಬೇಕು. ಹೇಗೆ ಅಂತಂದ್ರೆ, ಮೊದಲು ಮೋಸ್ಟ್ ಇಂಪಾರ್ಟೆಂಟ್, ಆಮೇಲೆ ಅರ್ಜೆಂಟ್, ಮೋಸ್ಟ್ ಅರ್ಜೆಂಟ್, ಆಮೇಲೆ ಇಂಪಾರ್ಟೆಂಟು ಅಲ್ಲ ಅರ್ಜೆಂಟು ಅಲ್ಲ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಅರ್ಜೆಂಟ್ ಅಲ್ಲದೆ ಹೋದ್ರು ಇಂಪಾರ್ಟೆಂಟ್ ಯಾವ್ದಿದೆಯೋ ಅದನ್ನು ಮೊದಲು ಮುಗಿಸ್ಬೇಕು. ಆಗ ನಮ್ಮ ತಲೆ ಹಗುರಾಗತ್ತೆ. ಜೊತೆಗೆ ನಾವು ಒಂದೊಂದಾಗಿ ಮುಗಿಸ್ಲಿಕ್ಕಾಗತ್ತೆ. ಆಮೇಲೆ ಏನು ಅರ್ಜೆಂಟ್ ಆಗಿರುವಂಥದ್ದು, ಇಂಪಾರ್ಟೆಂಟ್ ಅಲ್ಲ, ಹಾಗಾಗಿ ಅದಕ್ಕೆ ಅವಕಾಶ ಆದ್ರೆ ಮಾಡೋದು. ಅರ್ಜೆಂಟ್ ಇಲ್ಲ, ಅದಕ್ಕೆ ತಪ್ಪು ಹೋಯ್ತು ಅಂದ್ರೆ ಹೋದ್ರೆ ಹೋಗ್ಲಿ, ತೊಂದರೆ ಇಲ್ಲ. ಆದ್ರೆ ಇಂಪಾರ್ಟೆಂಟ್ ಯಾವುದೋ ಅದನ್ನು ಮಾಡೋಣ. ಉದಾಹರಣೆಗೆ ನಮ್ಗೆ ಯಾವುದೋ ಒಂದು ನೀವು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಿ, ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್, ನಿಮ್ಮ ಇಡೀ ಲೈಫಿಗೆ ಅನುಕೂಲ ಮಾಡುವಂಥದ್ದು. ಆದ್ರೆ ಅಮೆಝಾನ್ ಅಲ್ಲಿ ಯಾವುದೋ ಒಂದು ಆರ್ಡರ್ ಮಾಡಬೇಕು, ಅದಕ್ಕೆ ನಿಮಗೆ 500, 1000, 2000, 5000 ಡಿಸ್ಕೌಂಟ್ ಸಿಗುತ್ತೆ. ನಿಮಗಿರೋದು ಟೈಮ್ ಬರೀ 30 ನಿಮಿಷ ಮಾತ್ರ. ಆದ್ರೆ ಆ 30 ನಿಮಿಷದಲ್ಲಿ ಅದನ್ನ ಹುಡುಕಿ ನೋಡಿ ಮಾಡ್ಲಿಕ್ಕೆ ನಿಮಗೊಂದು 20 ನಿಮಿಷ ಬೇಕು. ಆದ್ರೆ ಈ ಕೆಲಸ ಮುಗಿಸ್ಲಿಕ್ಕೆ 30 ನಿಮಿಷ ಬೇಕು, 40 ನಿಮಿಷ ಬೇಕು. ಅಂದ್ರೆ ಕೆಲಸವನ್ನೇ ಮಾಡ್ಬೇಕು, ಯಾಕಂದ್ರೆ ಇಂಪಾರ್ಟೆಂಟ್. ಆದ್ರೆ ಇದು ಅರ್ಜೆಂಟ್ ಆಗಿದ್ರೂ ಕೂಡ ಅಮೆಝಾನ್ ಆರ್ಡರ್ ಹಾಕೋದು ಅರ್ಜೆಂಟ್, ಆದ್ರೆ ಅದು ತಪ್ಪೋದ್ರೂ ಪರವಾಗಿಲ್ಲ, ಈ ಕೆಲಸದಲ್ಲಿ ಸಮಸ್ಯೆ ಆಗ್ಬಾರ್ದು ಅಂತ. ಹೀಗೆ ನಾವು ಪ್ಲಾನ್ ಮಾಡ್ಕೊಂಡ್ರೆ ಒಂದು ಸಮಯದಲ್ಲಿ ಒಂದು ಟಾಸ್ಕ್ ಮಾತ್ರ ಮಾಡಿ ನಾವು ಇದು ಮಾಡ್ಕೊಳ್ಲಿಕ್ಕಾಗತ್ತೆ. ಮತ್ತೆ ಪ್ರಾಪರ್ ಶೆಡ್ಯೂಲ್ ಮಾಡ್ಕೊಂಡು ಬೆಳಿಗ್ಗೆ ಇದನ್ನ, ಮಧ್ಯಾಹ್ನ ಇದನ್ನ, ರಾತ್ರಿ ಇದನ್ನ, ಈ ತರ ಪ್ಲಾನ್ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಇನ್ನೊಂದು, ಕೆಟ್ಟ ಆಹಾರ ಸೇವನೆ ಮಾಡೋದು. ಅದ್ರ ಬಗ್ಗೆ ಬೇಕಷ್ಟು ಬಾರಿ ಹೇಳಾಗಿದೆ, ಮತ್ತೆ ಹೇಳಲ್ಲ. ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೇನೆ. ಸಕ್ಕರೆಯನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಔಷಧನೋ, ಹಲ್ವನೋ, ಇನ್ಯಾವುದೋ ವಿಶೇಷ ಸ್ನ್ಯಾಕೋ, ಇನ್ಯಾರೋ ಏನೋ ಕೊಟ್ಟರು, ಹೀಗೆ ನಮಗ್ ಗೊತ್ತಾಗೋದಿಲ್ಲ, ಹಲವಾರು ಕಡೆ ಸಕ್ಕರೆ ಇರುತ್ತೆ. ಹಾಗಾಗಿ ಆ ಸಕ್ಕರೆಯಿಂದ ನಾವು ಸೇವನೆ ಮಾಡಿದಾಗ ನಮ್ಗೆ ಇಮಿಡಿಯೇಟ್ಲಿ ಎನರ್ಜಿ ಬಂದಂಗೆ ಅನ್ಸ್ಬೋದು. ಆದ್ರೆ ಅದು ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಎನರ್ಜಿಯನ್ನ ಇನ್ನೂ ಚೆನ್ನಾಗಿ ಡ್ರೈನ್ ಮಾಡುತ್ತೆ. ಹೇಗೆ ಅಂದ್ರೆ, ನಾವು ಸಕ್ಕರೆಯನ್ನ ತಿಂದಾಗ ಅಥವಾ ಸಕ್ಕರೆ ಇರುವಂತ ಸ್ವೀಟ್ಸ್ ಏನನ್ನು ತಿಂದಾಗ ನಮ್ಮಲ್ಲಿ ಇನ್ಸುಲಿನ್ ರಿಲೀಸ್ ಸಿಕ್ಕಾಪಟ್ಟೆ ಆಗುತ್ತೆ. ಯಾಕೆಂದ್ರೆ ಬಂತಲ್ಲ ಶುಗರ್, ಅದನ್ನ ನ್ಯೂಟ್ರಲೈಸ್ ಮಾಡಬೇಕು ಅಂತ. ಆದ್ರೆ ಏನಾಗುತ್ತೆ, ಅದು ಇನ್ಸುಲಿನ್ ಚೆನ್ನಾಗಿ ರಿಲೀಸ್ ಆದ ತಕ್ಷಣ ಸಕ್ಕರೆಯ ಮಟ್ಟ ಸಡನ್ ಡೌನ್ ಆಗ್ಬಿಡುತ್ತೆ. ಆ ತರ ಡೌನ್ ಆದಾಗ ಮತ್ತೆ ನಮ್ಗೆ ಸುಸ್ತಾಗುತ್ತೆ. ಒಟ್ಟಿನಲ್ಲಿ ಇದಿಷ್ಟೇ ಅಲ್ಲ, ಹಲವಾರು ಸಮಸ್ಯೆಗಳಾಗ್ತವೆ. ಅದೇನೇ ಇದ್ರೂ ಈ ತರ ನಾವು ಅತಿಯಾಗಿ ಸಕ್ಕರೆಯನ್ನ, ಸ್ವೀಟ್ಸ್ ಅನ್ನ ಸೇವನೆ ಮಾಡೋದ್ರಿಂದ ನಮ್ಮ ಶಕ್ತಿ ವ್ಯಯ ಆಗ್ತಾ ಹೋಗುತ್ತೆ ಅಂತ. ಸಕ್ಕರೆ ಅಂತಲ್ಲ, ಕೆಟ್ಟ ಆಹಾರ ನಾನೇನೇನು ಎಕ್ಸ್ಪ್ಲೇನ್ ಮಾಡ್ತೀನಲ್ಲ, ಅದೆಲ್ಲದೂ ಅದೇ ತರ ಕೆಲಸ ಮಾಡುತ್ತೆ. ಇನ್ನು ಆಹಾರ ತೆಗೆದುಕೊಳ್ಳುವಂತ ಸಮಯ, ರಾತ್ರಿ ಊಟ ಮಾಡಿದ್ರೆ ಆಗ ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಇರುತ್ತೆ, ಇನ್ಸುಲಿನ್ ರಿಲೀಸ್ ಆಗೋದು ಕೂಡ ಕಡಿಮೆ ಇರುತ್ತೆ, ಇದೆಲ್ಲ ಸರಿಯಾಗೇ ಇರುತ್ತೆ. ನಾವು ರಾತ್ರಿ ಊಟ ಚೆನ್ನಾಗಿ ಮಾಡಿಬಿಟ್ರೆ ಇನ್ಸುಲಿನ್ಗೆ ಫೋರ್ಸ್ಫುಲ್ ಸೆಕ್ರೆಷನ್ ಮಾಡಬೇಕು, ಸೆನ್ಸಿಟಿವಿಟಿ ಕಡಿಮೆ ಇದೆ, ಇದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ನಾವು ಚೆನ್ನಾಗಿ ಊಟ ಮಾಡಿದ್ರೂ ಕೂಡ ಮರುದಿವಸ ಬೆಳಿಗ್ಗೆ ಕೇಳಿದ್ರೆ ಸುಸ್ತು ಅಂತ. ಯಾರು ಸಂಜೆ 5-6 ಗಂಟೆ ಹೊತ್ತಿಗೆ ಊಟ ಮುಗಿಸ್ಬಿಡ್ತಾರೋ, ಬೇಗ ಊಟ ಮುಗಿಸ್ತಾರೋ, ಅಂಥವ್ರನ್ನ ಬೆಳಿಗ್ಗೆ ಕೇಳಿದ್ರೆ ಫ್ರೆಶ್ ಆಗಿದ್ದೆ ಅಂತ ಹೇಳ್ತಾರೆ, ಫ್ರೆಶ್ ಆಗಿರ್ತಾರೆ, ಆಕ್ಟಿವ್ ಆಗಿರ್ತಾರೆ. ಯಾಕೆಂದ್ರೆ ಈ ಕಾರಣದಿಂದಾಗಿ. ಮತ್ತೆ ಈ ಲಿವರ್ ಇದೆಯಲ್ಲ, ಅದು ಮೆಟಬಲಿಸಮ್ ಅಲ್ಲಿ ಸ್ವಿಚ್ ಮಾಡುತ್ತೆ. ಅಂದ್ರೆ ಗ್ಲುಕೋಗಾನ್ ಇದೆ, ಅದನ್ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡಬೇಕು, ಗ್ಲೂಕೋಸ್ ಅನ್ನ ಫ್ಯಾಟ್ ಆಗಿ ಸ್ಟೋರ್ ಮಾಡಬೇಕು, ಫ್ಯಾಟ್ ಅನ್ನು ಬರ್ನ್ ಮಾಡಬೇಕು. ಈ ತರದ್ದೆಲ್ಲ ಕೆಲಸ ಲಿವರ್ನಲ್ಲಿ ಆಗ್ತಾ ಇರುತ್ತಲ್ಲ, ಆ ಫೇಸ್ ಏನ್ ಸ್ವಿಚ್ ಆಗ್ಬೇಕಲ್ಲ, ಅದರಲ್ಲಿ ಫೇಲ್ ಆಗುತ್ತೆ. ಆ ತರ ಫೇಲ್ ಆದಾಗ ಯಾವಾಗ ನಮ್ಗೆ ಎನರ್ಜಿ ರಿಲೀಸ್ ಆಗ್ಬೇಕು, ಅದು ರಿಲೀಸ್ ಆಗೋದಿಲ್ಲ. ಯಾವಾಗ ನಮ್ಮ ಗ್ಲೂಕೋಸ್ ಎಲ್ಲ ಸ್ಟೋರ್ ಆಗ್ಬೇಕು, ಫ್ಯಾಟ್ ಸ್ಟೋರ್ ಆಗ್ಬೇಕು, ಅದು ಸರಿಯಾಗಿ ಆಗೋದಿಲ್ಲ. ಈ ರೀತಿ ಆದಾಗ ಸಹಜವಾಗಿ ನಮ್ಗೆ ಸುಸ್ತಾಗುತ್ತೆ, ಅಂದ್ರೆ ನಮ್ಮ ಶಕ್ತಿ ಎಲ್ಲ ವ್ಯಯವಾಗಿ ಹೋಗುತ್ತೆ ಅಂತ. ಇನ್ನು ನಿದ್ದೆ ಪ್ರಮಾಣ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಿದ್ದೆ ನಾವು ಮಾಡಿದಾಗ ನಮ್ಮ ಬ್ರೈನ್ ಈ ಗಲೀಜನ್ನೆಲ್ಲ ಸುಟ್ಟು ಹಾಕ್ತಾ ಇರುತ್ತೆ. ಅಂದ್ರೆ ಅದು ನಾವು ಹಗಲಲ್ಲಿ ಹೇಗೆ ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸ್ತೀವೋ, ಹಾಗೆ ನಾವು ನಿದ್ದೆ ಮಾಡಿದಾಗ ನಮ್ಮ ಮೆದುಳು ಚೆನ್ನಾಗಿ ಕಸ ಗುಡಿಸಿ ಕ್ಲೀನ್ ಮಾಡುತ್ತೆ. ನಾವು ಸರಿಯಾದ ಪ್ರಮಾಣದಲ್ಲಿ ನಿದ್ದೆ ಮಾಡಲಿಲ್ಲ ಅಂದ್ರೆ ಸಹಜವಾಗಿ ನಮ್ಮಲ್ಲಿ ಆ ಕ್ಲೀನಿಂಗ್ ಪ್ರೊಸೆಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಧಾನವಾಗಿ ಸುಸ್ತು ಆಗತ್ತೆ. ನೀವು ಕೇಳಿ ನೋಡಿ, ಊಟ ಮಾಡಲಿಲ್ಲ, ನೀರು ಕುಡಿಲಿಲ್ಲ, ಅಥವಾ ಕೆಲಸ ಸಿಕ್ಕಾಪಟ್ಟೆ ಮಾಡದೆ, ಇದು ಯಾವ್ದ್ರಿಂದನೂ ಆಗದೆ ಇರುವಷ್ಟು ಸುಸ್ತು ನಿದ್ದೆ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಆಗತ್ತೆ. ನಿದ್ದೆ ಸರಿಯಾಗಿ ಮಾಡದಿರುವಷ್ಟು ಸುಸ್ತನ್ನ ನೀವು ಬೇರೆ ಯಾರಿಂದನೂ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ. ಇನ್ನು ನಿದ್ದೆಯ ಸಮಯ, ರಾತ್ರಿ ನಾವು ಬೇಗ ಮಲಗಿ ಬೆಳಿಗ್ಗೆ ಬೇಗ ಇದ್ರೆ ಯಾವಾಗ ನಮ್ಮ
ದೇಹದಲ್ಲಿ ಮೆಲಟೋನಿನ್ ಸಿಕ್ಕಾಪಟ್ಟೆ ಇದೆಯೋ ಆಗ ನಾವು ನಿದ್ದೆ ಮಾಡ್ದಂಗಾಗತ್ತೆ, ನಿದ್ದೆಯ ಕ್ವಾಲಿಟಿ ಚೆನ್ನಾಗಿರುತ್ತೆ, ಆಗ ಕ್ಲೀನಿಂಗ್ ಪ್ರೊಸೆಸ್ ಚೆನ್ನಾಗಾಗತ್ತೆ. ಅದೇ ನಾವು ರಾತ್ರಿ 10 ಗಂಟೆ ನಂತರ ಎಷ್ಟೋ ಹೊತ್ತಿಗೆ ಮಲಗಿ ಬೆಳಿಗ್ಗೆ ಲೇಟಾಗಿ ಎದ್ರೆ ಪ್ರಮಾಣ ಅಷ್ಟೇ ಇರ್ಬೋದು, ಆದ್ರೆ ಆ ಕ್ಲೀನಿಂಗ್ ಚೆನ್ನಾಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ಕ್ಯಾಡಿಯನ್ ರಿದಮ್ ಅಲ್ಲಿ ಇದನ್ನೇ ಹೇಳೋದು. ಮತ್ತೆ ಸ್ಮಾರ್ಟ್ ಫೋನ್ ನೋಟಿಫಿಕೇಶನ್, ಅರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ನೋಟಿಫಿಕೇಶನ್ ಬರೋದು ಸ್ಮಾರ್ಟ್ ಫೋನ್ಗೆ, ಅದರ ಎನರ್ಜಿ ಹೋಗುತ್ತೆ, ಬ್ಯಾಟರಿ ಲೆವೆಲ್ ಕಡಿಮೆ ಆಗ್ಬೋದು, ಅದು ನಮ್ಮಲ್ಲಿ ಎನರ್ಜಿ ಕಡಿಮೆ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಂತ. ಖಂಡಿತ ಆಗತ್ತೆ. ಒಂದು ನಮ್ಮ ಮೆದುಳಿಗೆ ಓವರ್ಲೋಡ್ ಆಗತ್ತೆ, ಯಾಕಂದ್ರೆ ಅಲ್ಲಿ ಅಟೆನ್ಷನ್ ಆ ಕಡೆ ಹೋಗ್ಬೇಕಲ್ಲ, ಆ ಕಾರಣಕ್ಕೆ ಪದೇ ಪದೇ ಅಟೆನ್ಷನ್ ಶಿಫ್ಟ್ ಆದಾಗ ಸಮಸ್ಯೆ ಆಗುತ್ತೆ. ಈಗ ನನಗೆ ಆದ್ರೂ ಅಷ್ಟೇ, ಯಾರೋ ಪೇಷಂಟ್ ಅನ್ನು ನೋಡ್ತಾ ಇರುವಾಗ ನನಗೆ ಕಾಲ್ ಬಂತು ಅಥವಾ ನಮ್ಮ ಸ್ಟಾಫೇ ಏನೋ ಕೇಳಿದ್ರು, ಏನೋ ಇದಾಯ್ತು ಅಂದ್ರೆ ಒಂದು 2% ಆದ್ರೂ ನನ್ನ ಎನರ್ಜಿ ಡೌನ್ ಆಯ್ತು ಅಂತ ಅರ್ಥ. ಹಾಗೆ ಶಿಫ್ಟ್ ಆಗ ಸಮಸ್ಯೆ ಆಗುತ್ತೆ. ಯಾಕೆಂದ್ರೆ ಈ ಪದೇ ಪದೇ ನೋಟಿಫಿಕೇಶನ್ ಬರ್ತಾ ಇದ್ರೆ, ಮೊಬೈಲ್ ಪಕ್ಕದಲ್ಲಿದ್ರೆ, ಆಗ ಬ್ರೈನ್ ಹೈ ಅಲರ್ಟ್ ಅಲ್ಲಿ ಇರ್ಬೇಕಾಗತ್ತೆ. ಅಂದ್ರೆ ಪದೇ ಪದೇ ಅದ್ರ ಬಗ್ಗೆ ಗಮನ ಹೋಗೋದು. ನಾವು ಜಸ್ಟ್ ಕಣಕ್ ಅಂತಾಗ ಅಲ್ಲಿ ಏನೋ ಬಂತು ಅಂತ ನಾವು ಹಿಂಗ್ ನೋಡಿದ್ರು ಸಾಕು, ಅಥವಾ ಏನು ಬಂತು ಅಂತ ಗಮನಿಸಿದ್ರಂತೂ ಮುಗಿದೋಯ್ತು ನಮ್ಗೆ. ಅಂದ್ರೆ ಫ್ರೀಕ್ವೆಂಟ್ ಆಗಿ ನಾವು ಆ ತರ ನಮ್ಮ ಮೆದುಳಿಗೆ ಬೇರೆ 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 ರೀತಿ ಕೆಲಸವನ್ನ ಕೊಡೋದ್ರಿಂದ, ಹೈ ಅಲರ್ಟ್ ಸ್ಟೇಜ್ ಅಲ್ಲಿ ಅದನ್ನು ಇಡೋದ್ರಿಂದ, ರೆಸ್ಟ್ ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ಮೆಂಟಲ್ ಫೆಟಿಗ್ ಆಗುತ್ತೆ, ಸುಸ್ತಾಗ್ತಾ ಹೋಗುತ್ತೆ, ಮೆದುಳು ವೀಕ್ ಆಗ್ತಾ ಹೋಗುತ್ತೆ. ಇಲ್ಲಿ ನಿಮ್ಗೆ ಅನಿಸ್ಬೋದು, ಕೆಲಸ ಮಾಡ್ತಿರುವಾಗ್ಲೂ ಕೂಡ ಅಲರ್ಟ್ ಆಗಿರ್ಬೇಕಾಗತ್ತಲ್ಲ ಮೆದುಳು ಅಂತ. ಆದ್ರೆ ಒಂದೇ ರೀತಿಯ ಕೆಲಸವನ್ನ ಮಾಡ್ತಾ ಇದ್ರೆ ಮೆದುಳಿಗೆ ಅದು ಒಂಥರ ರೆಸ್ಟ್ ಅಂತಾನೆ ಆಗುತ್ತೆ, ಅದು ದೊಡ್ಡ ಕೆಲಸ ಅಂತ ಆಗೋದಿಲ್ಲ. ಆದ್ರೆ ಪದೇ ಪದೇ ಶಿಫ್ಟ್ ಆಗ್ತಾ ಇದ್ರೆ ತುಂಬಾ ಸ್ಟ್ರೆಸ್ ಆಗುತ್ತೆ. ನೀವೇ ಗಮನಿಸಿ ನೋಡಿ, ಬೇಕಿದ್ರೆ ಯಾವತ್ತಾದ್ರೂ ಒಂದ್ ದಿವಸ 2 ತರ ಮಾಡಿ ನೋಡೋದು. ಒಂದ್ ದಿವಸ ತುಂಬಾ ಕಾನ್ಸಂಟ್ರೇಟೆಡ್ ಆಗಿ ಯಾವುದೋ ಒಂದು ಕೆಲಸದಲ್ಲೇ ಮುಳುಗಿ ಹೋಗೋದು, ಇನ್ನೊಂದ್ ದಿವಸ ಮಧ್ಯದಲ್ಲಿ ಮೊಬೈಲ್ ನೋಡೋದು, ನೋಟಿಫಿಕೇಶನ್ ಪಕ್ಕದಲ್ಲಿ ಇದ್ದು ಎಲ್ಲ ಆಪ್ಗಳ ನೋಟಿಫಿಕೇಶನ್ ಆನ್ ಮಾಡಿಡೋದು, ಪದೇ ಪದೇ ನೋಟಿಫಿಕೇಶನ್ ಬರ್ತಾ ಇರೋದು, ಇಂಥದ್ದನ್ನ ನಾವು ಅವಾಯ್ಡ್ ಮಾಡಬೇಕು. ನನ್ನ ಸಲಹೆ, ನಾನು ಫಾಲೋ ಮಾಡೋದು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಈ ತರದ ಆಪ್ಗಳ ಅವಶ್ಯಕತೆನೇ ಇಲ್ಲ. ವಾಟ್ಸ್ಆಪ್ ಒಂದು ನಮ್ಮ ಕಮ್ಯುನಿಕೇಶನ್ಗೆ ಅನಿವಾರ್ಯ ಅನ್ನೋ ತರ ಆಗ್ಬಿಟ್ಟಿದೆ. ಹಾಗಾಗಿ ಅದನ್ನ ಇಟ್ಕೊಂಡು ಉಳಿದೆಲ್ಲ ಇಂಥ ಆಪ್ಗಳನ್ನ ಡಿಲೀಟ್ ಮಾಡಿದ್ರೆ ತುಂಬಾ ಒಳ್ಳೇದು. ನಾವು ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ ಅಂತ. ನಿಜವಾಗ್ಲೂ ನನ್ನ ಮೊಬೈಲಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಈ ತರದ್ದು ಯಾವುದೂ ಇಲ್ಲ. ಅದಿಲ್ಲದೆ ಇದ್ರೆ ಸಹಜವಾಗಿ ನೋಟಿಫಿಕೇಶನ್ ಕಡಿಮೆ ಆಗುತ್ತೆ, ನಮ್ಮ ಪದೇ ಪದೇ ಆ ಕಡೆ ಗಮನ ಹೋಗೋದು ಕಡಿಮೆ ಆಗುತ್ತೆ, ಆಗ ನಮ್ಮ ಮೆದುಳು ರಿಲ್ಯಾಕ್ಸ್ ಆಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಗಮನಿಸಿ ನೋಡಿ, ಇವತ್ತು ಎಷ್ಟು ಜನರಿಗೆ ಚಿಕ್ಕ ಚಿಕ್ಕ ವಯಸ್ಸಲ್ಲಿಯೇ ಈ ಡಿಮೆನ್ಷಿಯಾ ತರ ಸಿಂಪ್ಟಮ್ಸ್ ಬರ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಇಷ್ಟು ಬೇಗ ಮೆದುಳು ಹಾಳಾದ್ರೆ ಮುಂದೆ ಕಥೆ ಏನು ಅಂತ. ಇನ್ನು ಮುಂದಿಂದು ಸ್ಟ್ರೆಸ್. ಸ್ಟ್ರೆಸ್ ಅನಿವಾರ್ಯ, ಪ್ರತಿಯೊಬ್ಬರಿಗೂ ನಮಗೆಲ್ಲರಿಗೂ ಇದೆ. ಎಷ್ಟಾಗುತ್ತೆ ಅಷ್ಟು ಕಡಿಮೆ ಆಗ್ಲಿಕ್ಕೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆ ಅಂದ್ರೆ ಸ್ಟ್ರೆಸ್ ಆದಾಗ, ಯಾವುದೋ ಒಂದು ವಿಷಯದಲ್ಲಿ ನಮಗೆ ತುಂಬಾ ಚಿಂತೆ ಆಯ್ತು, ಟೆನ್ಷನ್ ಆಯ್ತು ಅಂತ ಆದ್ರೆ, ಆಗ ನಮ್ಮ ದೇಹದಲ್ಲಿರುವಂತಹ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆದಾಗ ನಮ್ಮಲ್ಲಿ ಕಾರ್ಟಿಸಾಲ್, ಅಡ್ರಿನಾಲಿನ್ ಈ ತರದ ಹಾರ್ಮೋನ್ಗಳು ಬಿಡುಗಡೆ ಆಗ್ತವೆ. ಈ ತರ ಆದಾಗ ಹಾರ್ಟ್ ರೇಟ್ ಹೆಚ್ಚಾಗುತ್ತೆ, ಬಿ ಪಿ ಹೆಚ್ಚಾಗುತ್ತೆ, ಶುಗರ್ ಲೆವೆಲ್ ಸ್ವಲ್ಪ ಅಂದ್ರೆ ಬೇಕು, ಶಕ್ತಿ ಬೇಕು ಅನ್ನೋ ಕಾರಣಕ್ಕೆ ಶುಗರ್ ಬ್ಲಡ್ ಅಲ್ಲಿ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ನಮ್ಮ ದೇಹ ಏನ್ ಮಾಡುತ್ತೆ ಅಂತಂದ್ರೆ, ಈಗ ಎಮರ್ಜೆನ್ಸಿ ಇಲ್ವಲ್ಲ, ಈಗೇನು ಗಾಬರಿಯ ಸಮಸ್ಯೆ ಆಗ್ಬಿಟ್ಟಿದೆ, ಉದಾಹರಣೆಗೆ ಹುಲಿ ನನ್ನನ್ನ ಅಟ್ಟಿಸ್ಕೊಂಡು ಬರ್ತಿದೆ, ನಾನು ಓಡಿ ತಪ್ಪಿಸ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ನಮಗೆ ಈಗ ಡೈಜೆಷನ್ ಸರಿಯಾಗಿ ಆಗ್ಬೇಕು, ಇಮ್ಯುನಿಟಿ ಚೆನ್ನಾಗಿರ್ಬೇಕು, ರೀಪ್ರೊಡಕ್ಟಿವ್ ಆಕ್ಟಿವಿಟಿ ಅಂದ್ರೆ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿರ್ಬೇಕು, ಅದೆಲ್ಲ ಇಲ್ವಲ್ಲ, ನಾನು ಬದುಕಬೇಕು ಅಂತ. ಆದಿಮಾನವನ ಅದೇ ಹಳೆ ಕಾಲದ ಬೆಟ್ಟದಲ್ಲಿ ಗುಡ್ಡದಲ್ಲಿ ಇದ್ದಂತ ಮನುಷ್ಯನ ಯೋಚನೆ ಮಾಡಿ ನೀವು, ಯಾವ ಸಮಯದಲ್ಲಿ ಯಾವ ಪ್ರಾಣಿ ಅಟ್ಯಾಕ್ ಮಾಡುತ್ತೆ ಗೊತ್ತಿಲ್ಲ. ಅಂತ ಟೈಮಲ್ಲಿ ಈ ತರ ಎಲ್ಲ ಬದಲಾವಣೆ ನಮ್ಮ ದೇಹದ ಒಳಗಡೆ ಆಗ್ಬೇಕು ಅನ್ನುವ ಕಾರಣಕ್ಕೆ ದೇವ್ರ ಈ ತರ ಒಂದು ವ್ಯವಸ್ಥೆ ಇಟ್ಟಿದ್ದಾನೆ. ಆದ್ರೆ ನಾವು ದಿನಕ್ಕೆ 50 ಸಾರಿ ಆ ತರ ಮಾಡ್ಕೊಳ್ತಾ ಇದ್ರೆ ನಮ್ಮ ಡೈಜೆಷನ್, ಇಮ್ಯುನಿಟಿ, ರೀಪ್ರೊಡಕ್ಷನ್ ಎಲ್ಲ ಹಾಳಾಗ್ತಾ ಹೋಗುತ್ತೆ. ಅದು ಹಾಳಾಗಬಾರ್ದು ಅಂತ ಆದ್ರೆ ನಾವು ಸ್ಟ್ರೆಸ್ ಲೆವೆಲ್ ಅನ್ನ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಆಗೋ ತರ ನೋಡ್ಕೊಳ್ಬೇಕು. ಅದಾಗ್ಲಿಕ್ಕೆ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿ ಆಗ್ಬೇಕು. ಈ ಕಾರಣದಿಂದಾಗಿ ಸ್ಟ್ರೆಸ್ ಇಂದಾಗಿ ನಮ್ಗೆ ತುಂಬಾ ಸುಸ್ತಾಗುತ್ತೆ ಅಂತ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು, ಇತ್ತೀಚಿಗಿನ ಯುವಕರು ಮಾಡ್ತಾ ಇರುವಂತ ತಪ್ಪು. ಇನ್ನು ಎಲ್ಲರೂ ಮಾಡ್ತಾರೆ, ಆದ್ರೆ ಇತ್ತೀಚಿನ ಯುವಕರಲ್ಲಿ ಸ್ವಲ್ಪ ಜಾಸ್ತಿ. ಏನಂದ್ರೆ ಪ್ರೊಕ್ರಾಸ್ಟಿನೇಷನ್, ಅಥವಾ ನಾವು ನಮ್ಮ ಕೆಲಸವನ್ನ ಮುಂದೂಡೋದು. ಆ ತರ ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸ ಇರುತ್ತೆ, ಉದಾಹರಣೆಗೆ ಮಕ್ಕಳು ಹೋಮ್ವರ್ಕ್ ಮಾಡೋದು, ದೊಡ್ಡವರು ಅವ್ರಿಗೆ ಸಂಬಂಧಪಟ್ಟ ಕೆಲಸವನ್ನು ಮಾಡೋದು, ಆ ಪ್ರಾಜೆಕ್ಟ್ ಅನ್ನ ಮುಗಿಸೋದು, ಈ ರೀತಿ ಹಲವಾರು ಕೆಲಸಗಳು ಏನೋ ಒಂದು ಇಂಪಾರ್ಟೆಂಟ್ ಇರುತ್ತಲ್ಲ, ನಾವು ಅದನ್ನ ಬಿಟ್ಟು ಉಳಿದದ್ದನ್ನು ಮಾಡಿ ಅದನ್ನ ಮುಂದಾಗ್ತಾ ಹೋದ್ರೆ ಆಗ ಮೆದುಳು ಏನು ಯೋಚನೆ ಮಾಡುತ್ತೆ, ಅದನ್ನ ಯಾವ ತರ ಕ್ಯಾಟಗರಿ ಸೇರಿಸುತ್ತೆ ಅಂದ್ರೆ, ನನಗೆ ಯಾವುದೋ ಒಂದು ಅಪಾಯ ಇದೆ, ಆ ಅಪಾಯ ಹಾಗೇ ಇದೆ, ಅದಿನ್ನೂ ಬದುಕಿದೆ ಅಂತ. ಅಂದ್ರೆ ನಾನು ಊಟ ಮಾಡ್ತೇನೆ, ನಾನು ಮೂವಿ ನೋಡ್ತೇನೆ, ಏನೋ ಮಾಡ್ತೇನೆ ಅಂತಾದ್ರೆ ನನ್ನ ಪಕ್ಕದಲ್ಲಿ ಒಂದು ಹಾವಿದೆ, ವಿಷ ಇರುವಂತ ಹಾವಿದೆ ಅಂತ ಇಟ್ಕೊಳ್ಳಿ. ಆಗ ನನಗೆ ಒಳಗಡೆಯಿಂದ ಮನಸ್ಸಲ್ಲಿ ಆಗ್ತಾ ಇರುತ್ತೆ ಅಲ್ಲ, ಹಾವಿದೆ 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 ಅಂತ. ನಾನು ಎಷ್ಟೇ ಖುಷಿಯಾದ ಬೇರೆ ಬೇರೆ ಕೆಲಸಗಳನ್ನ ಮಾಡಿದ್ರು, ಬೇಕಿದ್ರೆ ನಾವು ಮೆಡಿಟೇಷನ್ ಬೇಕಾದ್ರೂ ಮಾಡ್ಲಿ, ಆ ಮೆಡಿಟೇಷನ್ ಸರಿಯಾಗಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಒಂದು ಭಯ ಅಲ್ಲಿ ಉಳ್ಕೊಳತ್ತೆ. ಆ ಒಂದು ವಿಷಯ ಇರುವಂತಹ ಹಾವು ನನ್ನ ಪಕ್ಕದಲ್ಲಿ ಇದ್ರೆ ಯಾವ ತರ ಭಯವೋ, ಹಾಗೆ ನಾವು ಮಾಡದೆ ಬಿಟ್ಟಂತಹ ಇಂಪಾರ್ಟೆಂಟ್ ಆಗಿರುವಂತಹ ಕೆಲಸ ಮುಂದೂಡಿರುವಂತದ್ದು
ಅಷ್ಟೇ ಭಯವನ್ನ ಮೆದುಳಿನಲ್ಲಿ ತರ್ತಾ ಇರುತ್ತೆ. ಮೆದುಳು ಬಹಳ ಬೇಗ ಸುಸ್ತಾಗ್ಲಿಕ್ಕೆ ಶುರುವಾಗುತ್ತೆ. ನಾವು ಆಮೇಲೆ ಸುಸ್ತಾಯ್ತು ಶಕ್ತಿ ಇಲ್ಲ ಅಂತ ಹೇಳ್ತೇವೆ. ಇನ್ನು ಮುಂದಿಂದು ಈ ನೆಗೆಟಿವ್ ನ್ಯೂಸ್, ಹೆಚ್ಚೆಚ್ಚು ನೆಗೆಟಿವ್ಸ್ ನ್ಯೂಸ್ ಅನ್ನು ನಾವು ಕೇಳ್ತಾ ಹೋದ್ರೆ ಆಗ್ಲೂ ಕೂಡ ಆ ಹಿಂದೆ ಹೇಳಿದ ಹಾಗೆ ಈ ಸ್ಟ್ರೆಸ್ ನಿಂದ ಆಗುವಂತ ಎಲ್ಲ ಆಕ್ಟಿವಿಟೀಸ್ ನಮ್ಮ ದೇಹದಲ್ಲಿ ಆಗುತ್ತೆ. ಸಹಜವಾಗಿ ನಮ್ಮ ಮೆದುಳು ಆ ನೆಗೆಟಿವ್ ವಿಷಯದ ಮೇಲೆ ಅಟೆನ್ಷನ್ ಮಾಡುತ್ತೆ. ಯಾಕೆಂದ್ರೆ ಥ್ರೆಟ್ಸ್ ಏನೇನಿದೆ, ಸಮಸ್ಯೆಗಳೇನೇನಿವೆ ಅದನ್ನು ನೋಡೋದು ಮೆದುಳಿನ ಗುಣ. ಎಲ್ಲ ಪ್ರಾಣಿಗಳನ್ನು ನೀವು ಬೇಕಿದ್ರೆ ನೋಡಿ, ಒಂದೊಂದು ಅಕ್ಕಿ ಕಾಳನ್ನು ತಿನ್ನುವಾಗ ಕೂಡ ಹಕ್ಕಿ ಅಲ್ಲಿ ಇಲ್ಲಿ ನೋಡುತ್ತೆ. ಯಾವುದೇ ಪ್ರಾಣಿ ಎಲ್ಲಾದ್ರೂ ಅಪಾಯ ಇದೆಯಾ ಅಂತ ಗಮನಿಸ್ತಾ ಇರುತ್ತೆ. ಹಾಗೆ ನಾವು ನ್ಯೂಸ್ ಅನ್ನು ನೋಡ್ತಾ ಇರ್ತೇವೆ, ಏನಾದ್ರೂ ಅಪಾಯ ಇದೆಯಾ ಅಂತ. ಆ ತರ ಅಪಾಯವನ್ನ ನಾವು ನೋಡೋದು ನಮ್ಮ ಮೆದುಳಿನ ಗುಣ ಅದು. ಆದ್ರೆ ನಾವು ಪದೇ ಪದೇ ಆ ತರ ಮಾಡ್ತಾ ಇದ್ರೆ ಸ್ಟ್ರೆಸ್ಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ಆಗ್ತವೆ. ಹಿಂದೆಲ್ಲ ಅದಕ್ಕೆ ಏನಾದ್ರೂ ಸಾವಿನ ಸುದ್ದಿ ಕೇಳಿದ್ರೆ, ಕೆಟ್ಟ ಸುದ್ದಿ ಕೇಳಿದ್ರೆ ಸ್ನಾನ ಮಾಡಿ ಆಮೇಲೆ ಜಪ ತಪಗಳನ್ನು ಮಾಡಬೇಕು ಅಂತ ಹೇಳ್ತಾ ಇದ್ರು. ಯಾಕೆಂದ್ರೆ ಆ ನೆಗೆಟಿವಿಟಿಯನ್ನು ಕಳ್ಕೊಳ್ಬೇಕು ಅಂತ. ಇವತ್ತು ನಾವು 25 ಸಲ ಸ್ನಾನ ಮಾಡ್ಬೇಕು ಹಾಗೆ ಯೋಚನೆ ಮಾಡಿದ್ರೆ. ಮುಂದಿಂದು ನಾವು ಈ ಟೀ ಕಾಫಿಯನ್ನೆಲ್ಲ ಅತಿಯಾಗಿ ಕುಡಿಯೋದು, ಅಂದ್ರೆ ಕೆಫಿನ್ ಅನ್ನು ಹೆಚ್ಚಾಗಿ ಸೇವನೆ ಮಾಡೋದು ಅಂತ. ಇದು ನಿಮಗೆ ಆಶ್ಚರ್ಯ ಆಗ್ಬಹುದು. ಟೀ ಕಾಫಿ ಎಲ್ಲ ಕುಡಿದಾಗ ಎನರ್ಜಿ ಬರುತ್ತೆ, ಆದ್ರೆ ಎನರ್ಜಿ ಹೋಗೋದಿಲ್ಲ ಅಂತ. ಈಗ ನಮ್ಮ ಮೆದುಳಲ್ಲಿ ನಾವು ಕೆಲಸ ಮಾಡ್ತಾ ಇರುವಾಗ, ಬ್ಯುಸಿ ಆಗಿರುವಾಗ, ಒತ್ತಡದಲ್ಲಿರುವಾಗ, ಅಂದ್ರೆ ಅಲರ್ಟ್ ವೇಕ್ಫುಲ್ ಆಗಿರುವಾಗ ಏನು ಎಡಿನೋಸಿನ್ ಅನ್ನುವಂತ ಒಂದು ಅಂಶ ಬಿಡುಗಡೆ ಆಗ್ತಾ ಇರುತ್ತೆ. ಅದು ಹೆಚ್ಚೆಚ್ಚು ಬಿಡುಗಡೆ ಆದಾಗ ನಮ್ಮ ಮೆದುಳು ಸಾಕು ನನಗೆ ಸುಸ್ತಾಯ್ತು ಅಂತ ಹೇಳಲಿಕ್ಕೆ ಶುರು ಮಾಡುತ್ತೆ. ಅಂದ್ರೆ ಎಡಿನೋಸಿನ್ ಏನು ಬಿಡುಗಡೆ ಆಯ್ತಲ್ಲ, ಆ ಬಿಡುಗಡೆ ಆಗಿದ್ದನ್ನ ರಿಸೀವ್ ಮಾಡುವಂತ ಒಂದು ಅಂಶ ಇರುತ್ತೆ. ಅದು ರಿಸೀವ್ ಮಾಡಿ ಒಂದು ಲೆವೆಲ್ಗೆ ಬಾಟ್ಲ್ ಫುಲ್ ಆದ ನಂತರ ಅದೇನ್ ಹೇಳುತ್ತೆ ಅಂತಂದ್ರೆ, ಇನ್ನು ನೀನು ಮಲಗು, ಆಕಳಕ್ಕೆ ಬರುತ್ತೆ, ನಿದ್ದೆ ಮಾಡಬೇಕು ಅನ್ಸುತ್ತೆ, ಸುಮ್ಮನೆ ಬಿದ್ಕೊಂಡ್ಬಿಡೋಣ ಅಂತ ಅನ್ಸುತ್ತೆ. ಇದೆಲ್ಲ ಅದರ ಕಾರಣದಿಂದ. ಈ ಕಾಫಿ ಅಥವಾ ಟೀ ಕುಡಿದಾಗ ಏನಾಗುತ್ತೆ ಅಂದ್ರೆ, ಕೆಫಿನ್ ಹೋಗಿ ಮೆದುಳಿನಲ್ಲಿರುವಂತಹ ಆ ಎಡಿನೋಸಿನ್ ಅನ್ನ ರಿಸೀವ್ ಮಾಡುವಂತ ರಿಸೆಪ್ಟರ್ ಇದೆಯಲ್ಲ, ಅದನ್ನ ಬ್ಲಾಕ್ ಮಾಡ್ಬಿಡುತ್ತೆ. ಆ ರಿಸೆಪ್ಟರ್ ಕೆಲಸ ಮಾಡೋದಿಲ್ಲ. ಸೊ ಎಡಿನೋಸಿನ್ ಬೇಕಾದಷ್ಟು ಉಂಟು, ಚೆನ್ನಾಗಿ ಇಲ್ಲಿ ಡೆವಲಪ್ ಆಗಿದೆ, ಆದ್ರೆ ಅದು ಮೆದುಳಿಗೆ ಗೊತ್ತಾಗ್ತಾ ಇಲ್ಲ. ಸೊ ಅಲರ್ಟ್ ಆಗಿರುತ್ತೆ. ಆದ್ರೆ ಒಂದ್ಸಲ ಕೆಫಿನ್ ಪ್ರಮಾಣ ಕಡಿಮೆ ಆದ ತಕ್ಷಣ ಡಬಲ್ ಸುಸ್ತಾಗತ್ತೆ ಅಂತ ಮತ್ತೆ ಟೀ ಕಾಫಿ ಕುಡಿಯೋದು. ಈ ತರ ಮಾಡ್ತಾ ಹೋದ್ರೆ ದೇಹ ಫುಲ್ ವೀಕ್ ಆಗ್ತಾ ಹೋಗುತ್ತೆ. ನಮಗೆ ಪದೇ ಪದೇ ಸುಸ್ತು ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಮುಂದೆ ಎಮೋಷನಲ್ ಸಪ್ರೆಷನ್, ಅಂದ್ರೆ ನಮಗೆ ಏನೋ ಒಂದು ದುಃಖ, ಚಿಂತೆ, ಬೇಜಾರು ಏನೇನೋ ಆಗ್ತಾ ಇರತ್ತಲ್ಲ, ಅದನ್ನ ನಾವು ಸಪ್ರೆಸ್ ಮಾಡ್ತೇವೆ ಅಂತ. ದುಃಖ ಆಗತ್ತೆ, ಹೇಳಲಿಕ್ಕಾಗಲ್ಲ, ಸಿಟ್ಟು ಬರುತ್ತೆ, ಮಾಡ್ಲಿಕ್ಕಾಗಲ್ಲ. ಬಹಳಷ್ಟು ಜನರಿಗೆ ಈ ಅನಿವಾರ್ಯತೆ ಇರುತ್ತೆ. ಆ ತರ ಆದಾಗ ಏನಾಗುತ್ತೆ ಅಂತಂದ್ರೆ, ಮೆದುಳು 2 ತರ ಕೆಲಸ ಮಾಡುತ್ತೆ. ಒಂದು ಕಡೆಯಲ್ಲಿ ಎಮೋಷನ್ ಡೆವಲಪ್ ಆಗ್ತಾ ಇರುತ್ತೆ, ಇನ್ನೊಂದು ಕಡೆಯಲ್ಲಿ ಅದನ್ನ ಬ್ಲಾಕ್ ಮಾಡ್ಬೇಕಲ್ಲ. ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಇಲ್ಲ, ಇದು ಸರಿಯಲ್ಲ, ನೀನೀಗ ನೀನ್ ಸಿಟ್ಟು ಮಾಡ್ಕೊಂಡ್ರೆ, ಬೇಜಾರು ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ, ಅಥವಾ ಸರಿ ಆಗಲ್ಲ, ನಿಮ್ಗೆ ಸಮಸ್ಯೆ ಆಗ್ಬೋದು, ಇದೆಲ್ಲ ಕಾರಣದಿಂದ ಅದು ಬ್ಲಾಕ್ ಮಾಡುತ್ತೆ. ಸೊ ಇದು ಎರಡೂ ಕೆಲಸವನ್ನ ಒಟ್ಟೊಟ್ಟಿಗೆ ಮಾಡಿ ಮೆದುಳು ವೀಕ್ ಆಗ್ತಾ ಹೋಗುತ್ತೆ. ಆ ಕಾರಣದಿಂದಾಗಿ ದೇಹ ಕೂಡ ತುಂಬಾ ವೀಕ್ ಆಗುತ್ತೆ. ಇನ್ನು ಕೊನೆಗೊಂದು ಕಾರಣ ಹೇಳ್ತೇನೆ, ಬೇಕಾದಷ್ಟಿದೆ, ಬಟ್ ಒಂದು ಕಾರಣ ಹೇಳಿ ಕಾರಣಗಳನ್ನ ಮುಗಿಸ್ತೇನೆ. ಮತ್ತೊಂದು 3-4 ಚಿಕ್ಕ ಪುಟ್ಟ ವಿಷಯಗಳನ್ನ ಆಮೇಲೆ ಹೇಳ್ತೇನೆ. ಏನಂತಂದ್ರೆ ಮಾಲ್ ಅಬ್ಸಾರ್ಪ್ಷನ್. ನಾವು ಒಳ್ಳೆಯ ಆಹಾರನ ತಗೊಳ್ತೇನೆ, ಎಲ್ಲ ರೀತಿಯಲ್ಲೂ ಇದೆ, ನೀವು ಹೇಳಿದ ಎಲ್ಲದನ್ನು ಹಿಂದೆ ಹೇಳಿದ್ದನ್ನು ಫಾಲೋ ಮಾಡ್ತೇನೆ, ಆದ್ರೂ ಕೂಡ ನನ್ಗೆ ಸುಸ್ತು. ಯಾಕೆ ಅಂದ್ರೆ ನನ್ನ ಕರುಳು ಸರಿಯಾಗಿ ನಾನು ತೆಗೆದುಕೊಂಡಿರುವಂತಹ ಪೋಷಕಾಂಶಗಳನ್ನ ಹೀರಿಕೊಳ್ಳದೆ ಹೋದ್ರೆ ಆಗ ಖಂಡಿತ ಸುಸ್ತು ಹಾಗೇ ಆಗತ್ತೆ. ಎಷ್ಟು ಹೊಟ್ಟೆ ಕೊಟ್ಟರು ಅಷ್ಟೇ ಏನು ಪ್ರಯೋಜನ ಆಗೋದಿಲ್ಲ. ಎಲ್ಲಿ ಇಂಪಾರ್ಟೆಂಟ್ ಆಗಿರಬೇಕೋ ಅಲ್ಲೇ ತೂತಿದ್ದು ಎಲ್ಲದೂ ಹೊರಟೋದಾಗ ಆಗುತ್ತೆ. ಹಾಗಾಗಿ ನಮ್ಮ ಕರುಳನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೇಕು. ಅದ್ರ ಬಗ್ಗೆ ಎಲ್ಲ ನಾನು ಹಲವಾರು ಬಾರಿ ಹೇಳಿದ್ದೇನೆ. ಗಟ್ ಬ್ರೇನ್ ಆಕ್ಸಿಸ್ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅಂತ ಸರ್ಚ್ ಮಾಡ್ರೆ ನಿಮ್ಗೆ ಸಂಬಂಧಪಟ್ಟ ವಿಡಿಯೋಗಳೆಲ್ಲ ಸಿಗ್ತವೆ, ಒಂದ್ಸಲ ನೋಡ್ಕೊಳ್ಳಿ. ಇನ್ನು ನಾನು ಚಾಲೆಂಜ್ ಮಾಡ್ತೇನೆ ನಿಮಗೆ, ಇದಿಷ್ಟನ್ನು ಫಾಲೋ ಮಾಡಿದ್ರೆ ಒಳ್ಳೆ ಎನರ್ಜಿ ಬರುತ್ತೆ ಅಂತ. ಮೊದಲನೇದು, ಈಗ ನಾನು ಒಂದಿಷ್ಟು 12-13 ವಿಷಯಗಳನ್ನು ಹೇಳಿದ್ನಲ್ಲ, ಆ ಎಲ್ಲ ವಿಷಯಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ. ಎಷ್ಟಾಗತ್ತೋ ಅಷ್ಟು, ಅದರಲ್ಲಿ ಎಲ್ಲದನ್ನೂ ಮಾಡ್ಲಿಕ್ಕೆ ಕೆಲವೊಬ್ಬರಿಗೆ ಆಗ್ಲಿಕ್ಕಿಲ್ಲ. ಇವುಗಳ ಅಂಶಗಳಲ್ಲಿ ಎಷ್ಟಾಗತ್ತೋ ಅಷ್ಟನ್ನು ಅವಾಯ್ಡ್ ಮಾಡಬೇಕು. ಬೇಕಿದ್ರೆ ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಅವುಗಳನ್ನು ದಿನ ನೋಡಿ, ನಾ ಇದ್ಯಾವ್ದು ತಪ್ಪು ಮಾಡ್ತಾ ಇಲ್ವಲ್ಲ ಅಂತ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಮತ್ತೆ ಪ್ರಾಣಾಯಾಮ ಮಾಡೋದು, ಇದು ಸಿಕ್ಕಾಪಟ್ಟೆ ಹೆಲ್ಪ್ಫುಲ್, ಇದರಲ್ಲಿ ಯಾವ ಡೌಟು ಇಲ್ಲ. ಅದರಲ್ಲೂ ವಿಶೇಷವಾಗಿ ಕಪಾಲಭಾತಿ, ಅನುಲೋಮ ವಿಲೋಮ ಅಂದ್ರೆ ನಾಡಿ ಶುದ್ಧಿ ಪ್ರಾಣಾಯಾಮ, ಮತ್ತೆ ಭ್ರಾಮರಿ, ಇಂತಹ ಪ್ರಾಣಾಯಾಮಗಳ ನಿತ್ಯ ಮಾಡುವವರಿಗೆ ಸಾಮಾನ್ಯವಾಗಿ ಸುಸ್ತಾಯಿತು ಅಂತ ಆಗೋದು ತುಂಬಾ ಕಡಿಮೆ. ಮತ್ತೆ ಮುದ್ರೆಗಳು, ಚಿನ್ನ ಮುದ್ರೆ, ಪ್ರಾಣ ಮುದ್ರೆ, ಈ ತರದ ಮುದ್ರೆಗಳನ್ನ ಚೆನ್ನಾಗಿ ಮಾಡುವವರಿಗೂ ಕೂಡ ಎಕ್ಸಲೆಂಟ್ ರಿಸಲ್ಟ್ ಬರುತ್ತೆ. ವಿಶೇಷವಾದ ಶಕ್ತಿ ಇರುತ್ತೆ. ಕಾರಣ ಮನಸ್ಸು ತುಂಬಾ ಚೆನ್ನಾಗಿರುತ್ತೆ. ಇಡೀ ದಿನ ಚೆನ್ನಾಗಿ ಮೇಂಟೈನ್ ಹಾಕೊಂಡು ಹೋಗುತ್ತೆ. ಒಂದು 10 ನಿಮಿಷ ಆದ್ರೂ ಮುದ್ರೆ ಮಾಡ್ಬೇಕು ಕನಿಷ್ಠ ಪಕ್ಷ. ಅಲ್ಲಿಯೂ ಕೂಡ ಪೂರ್ತಿ ಅಟೆನ್ಷನ್ ಮುದ್ರೆಯಲ್ಲೇ ಇರಬೇಕು. ಉಸಿರು ತಗೊಳ್ಳುವಾಗ ಮುದ್ರೆ ಎನರ್ಜಿಯನ್ನು ನನ್ನ ಇಡೀ ದೇಹ ತೆಗೆದುಕೊಂಡಿದೆ, ಮೆದುಳು, ದೇಹ ಎಲ್ಲ ಅಂಗಗಳು ತಗೊಂಡಿದ್ದಾವೆ. ಉಸಿರನ್ನು ಬಿಡುವಾಗ ನನ್ನಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಯ್ತು ಅಂತ ಫೀಲ್ ಮಾಡ್ಕೊಂಡು ಮುದ್ರೆಗಳನ್ನ, ಪ್ರಾಣಾಯಾಮವನ್ನ ಮಾಡಿದ್ರೆ ಎಕ್ಸಲೆಂಟ್ ರಿಸಲ್ಟ್ ಬರುತ್ತೆ. ಮತ್ತೆ ಧ್ಯಾನ, ಏನು ಮಾಡ್ಬೇಕು ಅಂತಿಲ್ಲ, ಆರಾಮಾಗಿ ಕುಳಿತುಕೊಂಡು ಬೇಕಿದ್ರೆ ಚಿನ್ನ ಮುದ್ರೆ ಹಾಕೊಳ್ಬಹುದು ಅಥವಾ ಧ್ಯಾನ ಮುದ್ರೆ ಹಾಕೊಂಡು ಉಸಿರಾಟವನ್ನ ಗಮನಿಸೋದು. ಇದಿಷ್ಟನ್ನ ಮಾಡಿದ್ರು ಕೂಡ
ಅದ್ಭುತ ಪರಿಣಾಮ ಆಗುತ್ತೆ. ಪ್ರಾರಂಭದಲ್ಲಿ ಸಿಕ್ಕಾಪಟ್ಟೆ ಕಷ್ಟ. ಹೋಗ್ತಾ, ಹೋಗ್ತಾ, ಹೋಗ್ತಾ ಸ್ವಲ್ಪ ಉಸಿರಿನ ಗಮನ ಪ್ರಾರಂಭದಲ್ಲಿ 1 ನಿಮಿಷದಲ್ಲಿ 58 ಸೆಕೆಂಡು ಬೇರೆ ಕಡೆ ಗಮನ, 2 ಸೆಕೆಂಡ್ ಉಸಿರಿನ ಮೇಲೆ ಗಮನ ಆದ್ರೆ ಹೋಗ್ತಾ, ಹೋಗ್ತಾ ಆ ಬೇರೆ ಕಡೆ ಗಮನ ಕಡಿಮೆ ಆಗಿ ಉಸಿರಿನ ಮೇಲೆ ಗಮನ ಹೆಚ್ಚಾಗ್ತಾ ಹೋಗುತ್ತೆ. ಪ್ರಾರಂಭದಲ್ಲಿ ಆಗೋದಿಲ್ಲ ಅಂತ ಬಿಡೋ ಅವಶ್ಯಕತೆನೇ ಇಲ್ಲ. ನಿಧಾನವಾಗಿ ಸರಿಯಾಗತ್ತೆ. ಮತ್ತೆ ನಮ್ಮ ಆಹಾರದಲ್ಲಿ ಒಂದಿಷ್ಟು ಸಪ್ಲಿಮೆಂಟ್ಸ್ ಸಿಗೋ ತರ ನೋಡ್ಕೊಳ್ಳೋದು. ಅದಕ್ಕೆ ನಾನು ಹೇಳೋದೆಲ್ಲ ಪದೇ ಪದೇ ಹೇಳ್ತೀನಲ್ಲ, ಎಳ್ಳುಂಡೆ ತಿನ್ನಿ, ಬಾಣಂತಿ ಉಂಡೆ ತಿನ್ನಿ ಅಂತ. ಆ ಥರ ಎಲ್ಲ ರೀತಿಯ ಪೋಷಕಾಂಶಗಳು ನಮ್ಮ ಆಹಾರದಲ್ಲಿ ಇರೋ ಥರ ನಾವು ನೋಡ್ಕೊಳ್ಬೇಕು. ಇದಿಷ್ಟನ್ನು ಮಾಡಿದ್ರೆ ಎಕ್ಸಲೆಂಟ್ ರಿಸಲ್ಟ್ ಬರುತ್ತೆ. ಇದರ ಹೊರತಾಗಿ ಕೆಲವೊಬ್ಬರಿಗೆ ಕೆಲವು ರೋಗಗಳ ಕಾರಣದಿಂದ ಸಮಸ್ಯೆ ಇದ್ರೆ, ಆ ರೋಗಗಳನ್ನ ಸಹಜವಾಗಿ ಔಷಧಗಳು, ಇನ್ಯಾವುದೋ ಚಿಕಿತ್ಸೆ ಮೂಲಕ ಗುಣ ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ನಾನು ಹೇಳಿದ್ದು ರೋಗ ಇಲ್ಲೇ ಇದ್ರೂ ಸುಸ್ತು ಅನ್ನುವಂಥ ಕಾರಣ ಏನು? ಎಲ್ಲೆಲ್ಲಿ ನಮ್ಮ ಶಕ್ತಿ ಹರಿದು ಹೋಗ್ತಾ ಇದೆ ಅನ್ನೋದನ್ನು ಇವತ್ತು ಹೇಳಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.